ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿತು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿತು ಚಟಕ ಬಂಡಿ. ಬಾಮ್ಮ ತಗೊಳಪ್ಪ. ಒಂದು 10 ರೂಪಾಯಿ ಸೇರಿಸ್ಕೊಡಿ ಸರ್. ಏನಪ್ಪ ಸೇರಿಸ್ಕೊಡಕ್ಕೆ ದುಡ್ಡು ಬಿಡದಲ್ಲ ಬೆಳೆಯುತ್ತೆ. ಹೊತ್ತು ಮಳೆ ಬೇರೆ ಬರ್ತಾ ಐತೆ, ವಾಪಸ್ ಒಬ್ಬರೇ ಹೋಗ್ಬೇಕಲ್ಲ ಸರ್, ಅಷ್ಟು ದೂರದಿಂದ ಬಂದಿದೆ. ₹10 ತಾನೇ ಅಪ್ಪ, ಒಳ್ಳೇದಾಗ್ಲಮ್ಮ, ಕೊಟ್ಬಿಡಿ ಪಾಪ. ನೀನು ದಾನಶೂರ ಕರ್ಣಿ ಕಣ್ಣು. ನನ್ನ ಮಗಳಿದ್ದಕ್ಕಾಯ್ತು, ಏನು ಸಿಗ್ತಾ ಇಲ್ಲ. ಅಪ್ಪ ಬೇಗ ಬನ್ನಿ, ಇಲ್ಲಿ ನೋಡಿ. ಏನಾಯ್ತಮ್ಮ? ಯಾವ್ದೋ ಮಗು ಮಲ್ಗಿದೆ. ಪಾಪು ನೀನ್ ಬಾಗಿಲು ತೆಗಿಯಮ್ಮ, ಒಳಗೆ ಕರ್ಕೊಂಡು ಹೋಗೋಣ. ಒಟ್ಟಿಗೆ ಏನಾದ್ರು ತಗೊಂಡ್ ಬಾಮ್ಮ. ಬಂದೆ. ಬಾರ ಬಾರ ಪುಟ್ಟ, ಕಣ್ಬಿಡು ಪುಟ್ಟ. ಇದು ತೆಗೆದ್ಬಿಟ್ಟು ಬೇರೆ ಹಾಕೋಣ. ಎಲ್ಲಿ ಮಾಡು. ನಿನ್ ಹೆಸರೇನ್ ಪುಟ್ಟ? ನಾನು ಚಿನ್ನು. ನಿನ್ನ ಅಪ್ಪ ಅಮ್ಮ ಯಾರು? ಎಲ್ಲಿದ್ದಾರೆ? ಪಾಪ ಯಾರು ಇಲ್ವಂತಪ್ಪ. ಇವನು ನಮ್ ಜೊತೆನೆ ಇರ್ಸ್ಕೊಳ್ಳೋಣ ಅಪ್ಪ. ನಮ್ಗೆ ಯಾಕಮ್ಮ ಇದೆಲ್ಲ? ಹೇಗಿದ್ರು ನಾವಿರೋದು ಇಬ್ರೆ, ನಮಗೂ ಯಾರು ಇಲ್ಲ ಅಪ್ಪ. ನಮ್ ಜೊತೆಲೇ ಇರಿಸ್ಕೊಂಡ್ರೆ ನಮಗ್ ಜೊತೆ ಆಗಿರ್ತಾನಲ್ಲಪ್ಪ. ಪ್ಲೀಸ್ ಅಪ್ಪ, ನನ್ ಮುದ್ದು ಅಪ್ಪ ಅಲ್ವಾ? ಪ್ಲೀಸ್. ಸರಿ ಅಮ್ಮ. ಚಿನ್ನು, ಅಯ್ಯೋ ಹೆದರ್ಕೋಬೇಡ ಚಿನ್ನು. ಗಣ 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 ಅಂದ್ರೆ ನೀವೇನಾ? ಮಿನಿಸ್ಟರ್ ಕರೀತಾ ಇದ್ದಾರೆ. ಸೈಟ್ ಅನ್ಕೊಟ್ರಾ? ಸ್ಟೈಲ್. ನಡೀರಿ, ಒಳಗಿದ್ದಾರೆ, ನೀವು ಹೋಗಿ. ಗಣ ರಿಪೋರ್ಟರ್. ಎಲೆಕ್ಷನ್ ಕ್ಯಾಂಪೇನ್ ಮೆಟೀರಿಯಲ್ ಎಲ್ಲ ರೆಡಿ ಇದೆ ಅಂತ ಹೇಳಿದ್ರಲ್ರಿ, ಏನು ಕ್ವಶನ್ಸ್? ಕ್ವೆಶ್ಚನ್ಸ್ ಏನೂ ಇಲ್ಲ ಸರ್. ನಿಮ್ಮಿಂದ ಒಂದಷ್ಟು ಒಳ್ಳೆ ಕ್ಯಾಪ್ಷನ್ಸ್ ಬೇಕಿತ್ತು. ಈ ಫೋಟೋಸ್ಗೆಲ್ಲ ನೀವೇ ಸ್ವಲ್ಪ ಕ್ಯಾಪ್ಷನ್ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಇದೆ ಸರ್. ಯಾರೋ ಬಡವರಿಗೆ 5 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ವಲ್ಲ, ಅವ ತೆಗ್ದಿತ್ತು. ಬಡವರ ಬಂಧು ರೇಣುಕಾ. ಚೆನ್ನಾಗಿದೆ ಸರ್. ಹಾಗೆ ಈ ಫೋಟೋಗೂ ಒಂದು ಕ್ಯಾಪ್ಷನ್ ಬೇಕಿತ್ತು. ಈಕೆ ಫಸ್ಟ್ ಟೈಮ್ ಪಾರ್ಟಿ ಮೀಟಿಂಗ್ ಬಂದಾಗ ಫ್ಯಾನ್ ಅಂತ ಹೇಳ್ಬಿಟ್ಟು ಫೋಟೋ ತಕೊಂಡಿತ್ತು. ಪ್ರೀತಿಯ ಅಭಿಮಾನಿ. ಫ್ಯಾನ್ ಗರ್ಲ್ ಮೂಮೆಂಟ್. ಎಸ್. ಈ ಫೋಟೋ ನೋಡಿ ಸರ್. ಫ್ಯಾನ್ ಅಭಿಮಾನಿ ಅಂದ್ರೆ ಸಾಧಾರಣವಾಗಿ ನಾವು ಹೆಗಿಲ್ ಮೇಲೆ ಕೈ ಹಾಕ್ತೀವಿ. ನೀವೇನ್ ಸರ್ ಸೀದಾ ಸೊಂಟದ ಮೇಲೆನೆ ಕೈ ಇಟ್ಬಿಟ್ಟಿದ್ದೀರಾ? ಅದಕ್ಕೆ ಅನ್ಸುತ್ತಲ್ಲ ಸರ್ ನೀವು ಅವ್ರಿಗೆ MLA ಟಿಕೆಟ್ ಕೊಡ್ಸಿದ್ದು? ಯಾರು ಕಳಿಸಿದ್ದು? ಸರ್ ನಿಮ್ ಫ್ರೆಂಡು, ನಮ್ CEO. ಕ್ಯಾಂಪೇನಿಂಗ್ ಟೈಮ್ ತುಂಬಾ ಕಮ್ಮಿ ಇದೆ, ಪಬ್ಲಿಸಿಟಿ ಸ್ವಲ್ಪ ಜಾಸ್ತಿ. ಅರೆ ಮೇಡಮ್ ಇಲ್ಲೇ ಇದ್ದಾರೆ. ಜ್ಯೂಸ್ ರೆಡಿ. ಹಾಯ್ ಸರ್.
ಏನಿಲ್ಲ ಗಣ. ಸರ್ ಅದು ನಿಮ್ ಸಿಇಒ ಏನೋ ಫೋಟೋಗಳು ರೊಮ್ಯಾನ್ಸ್ ಅಂತೆ, ವಿಚಾರಿಸ್ಕೊ. ಗಣ ಸರ್ ಫೋಟೋ ತೆಗಿತಾನಂತೆ ನೋಡಿ ಸರ್. ಫೋಟೋ ಆರಂಭ. ವಾಟ್ ಇಸ್ ದಿಸ್ ಗಣ? ಬ್ರೇಕಿಂಗ್ ನ್ಯೂಸ್. ಈ ನ್ಯೂಸ್ ನಾವು ಬೆಳಿಗ್ಗೆ ಬ್ರೇಕ್ ಮಾಡಿದ್ರೆ ಮಧ್ಯಾಹ್ನದೊಳಗೆ TRP ಹೆಂಗ್ ಕಿತ್ಕೊಂಡು ಹೋಗುತ್ತೆ ನೋಡಿ. ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ನೋಡ್ಗಣ, ಬ್ರೇಕಿಂಗ್ ನ್ಯೂಸ್ಗಿಂತ ಚಾನೆಲ್ ಬ್ರೇಕ್ ಇವನ್ನೇ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ನಿಂಗೆ ಗೊತ್ತಿದೆಯಲ್ಲ ನಮ್ಮ ಚಾನೆಲ್ ಪರಿಸ್ಥಿತಿ. ನಮಗಿಂತ ಒಳ್ಳೆ ಚಾನಲಲ್ಲಿ ನಿಂಗೊಂದು ಜಾಬ್ ರೆಡಿ ಮಾಡಿದ್ದೀನಿ, ಅಲ್ಲೋಗಿ ಜಾಯ್ನ್ ಆಗು. ಸರ್ ಮತ್ತೆ ಅಲ್ಲೂ ಇದೆ ಆಗಲ್ಲ ಗಣ, ಒಳ್ಳೆ ಚಾನಲ್ಲು, ಹೋಗ್ಬಾ. ಆಲ್ ದಿ ಬೆಸ್ಟ್. ಹೌದಲ್ವಾ? ನಮ್ ಚಾನಲ್ ಇದ್ದಂಗಿದ್ದಾರೆ. ಏನ್ ನಡೀತಿದೆ ನೋಡೋಣ. ಅಕ್ಟೋಬರ್ 25, 1993 ಇಸ್ವಿ ಚರ್ಚ್ನಲ್ಲಿ 6ನೇ ಗಂಟೆ ಹೊಡೆಯೋ ಸಮಯ ಸರಿಯಾಗಿ ದೇವಸ್ಥಾನದ ಗೋಪುರಕ್ಕೆ ಸಿಡ್ಲು ಬಡಿತು. ಆಗ ದೇವಸ್ಥಾನಕ್ಕೆ ಸಿಡ್ಲು ಬಡಿದಿದ್ದಕ್ಕೂ ಈಗ ಸಿಕ್ಕಿರೋ ಅಸ್ಥಿ ಪಂಜರಗಳದ ಯಾರ್ ನೀವು? ಸೀನಿಯರ್ ಜರ್ನಲಿಸ್ಟ್. ಏಯ್, ಹಾ, ರೆಡಿ. ವೀಕ್ಷಕರೇ, ಇವಾಗ ನೀವು ನೋಡ್ತಾ ಇರೋ ದೃಶ್ಯ ಇಂದಿರಾ ಕಾಲೋನಿ ದೇವಸ್ಥಾನದ ಬಳಿ ದೊರೆತ ಅಸ್ಥಿ ಪಂಜರಗಳದ್ದು. ಈ ಅಸ್ಥಿ ಪಂಜರಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗ್ ಗೊತ್ತಾಗೋದು ಒಂದು ಹೆಣ್ಣು ಒಂದು ಗಂಡು ಅಂತ. ಇವರಿಬ್ರು ಸತ್ತು, ಕ್ಷಮಿಸಿ, ಸಾಯಿಸಿ. ಅಂದ್ರೆ ಇವರಿಬ್ಬರನ್ನು ಸಾಯಿಸಲ್ಪಟ್ಟು ಸುಮಾರು 25 ವರ್ಷಗಳಾಗಿರ್ಬೋದು ಅಂತ ನಮಗ್ ಅನಿಸ್ತಾ ಇದೆ. ಇವರಿಬ್ರು ಯಾರು, ಇವ್ರನ್ನ ಸಾಯಿಸಿದ್ದಾದ್ರು ಯಾರು? ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ TV5. ಬುದ್ಧಿ ಇದೆಯಾ ನಿನ್ಗೆ? ಆಫೀಸ್ ಬಂದು ರಿಪೋರ್ಟ್ ಮಾಡು ಅಂದ್ರೆ ಮೈಕ್ ಕಿತ್ಕೊಂಡು ಲೈವ್ ಆಗಿ ರಿಪೋರ್ಟ್ ಮಾಡಿದ್ಯಾ? ಯಾರೋ ಕೊಟ್ರು ಪರ್ಮಿಷನ್ ನಿನ್ಗೆ? ಯಾರು ಗುರು ಇವನು ಹಿಂಗಾಕತ್ತವನೇ? ಏಯ್, ಏನು ನಿಮ್ಮಿಬ್ಬರದು ಡಿಸ್ಕಷನ್? ಸರ್, ಸ್ಕೆಲಿಟನ್ ಸರ್. ಸ್ಕೆಲಿಟನ್ಸ್ ನೋಡಿದ ಕೂಡ್ಲೆ ಗಂಡ ಹೆಣ್ಣ ಅಂತ ನೀನೇ ಡಿಸೈಡ್ ಮಾಡ್ಬಿಡ್ತೀಯಾ? ನಾಳೆ ಹೆಚ್ಚು ಕಡಿಮೆ ಆದ್ರೆ ನಮ್ ಚಾನೆಲ್ ಇಮೇಜ್ ಏನಾಗುತ್ತೆ? ಸರ್, ಐ ಹ್ಯಾವ್ ಎನ್ ಎಕ್ಸ್ಪ್ಲನೇಷನ್ ಸರ್. ಕೆನೆ ಅಲ್ಲಿ ನೋಡಿ ಸರ್, ಪೆಲ್ವಿಕ್ ಏರಿಯಾ. ಅದನ್ನ ನೋಡಿ ಹೇಳ್ಬೋದು ಸರ್ ಗಂಡ ಹೆಣ್ಣ ಅಂತ. ಸರ್, ಮರ್ಡರ್ ಸರ್. ಅಲ್ಲಿ ನಡೆದಿದ್ದು ಮರ್ಡ್ರೆ ಅಂತ ಈಗಲೇ ಹೆಂಗ್ ಡಿಸೈಡ್ ಮಾಡ್ತೀಯಾ? ಸರ್, ಒಂದ್ ವೇಳೆ ನ್ಯಾಚುರಲ್ ಡೆತ್ ಆಗಿದ್ರೆ ಸ್ಮಶಾನದಲ್ಲೋ ಬೇರೆ ಎಲ್ಲಾದ್ರೂ ಹೂತಾಕ್ತಾರೆ ಸರ್. ಅಕಸ್ಮಾತ್ ಬೇರೆ ಕಡೆ ಹೂತಾಕಿದ್ರು ಅಕ್ಕಪಕ್ಕದಲ್ಲಿ ಹೂತಾಕ್ತಾರೆ ಸರ್. ಆದ್ರೆ ಇಲ್ಲಿ ನೋಡಿ, ಒಂದ್ರ ಮೇಲೆ ಒಂದು ಹೂತಾಕಿದ್ದಾರೆ ಅಂದ್ರೆ ಯಾರೋ ಮರ್ಡರ್ ಮಾಡಿ ಹೂತಾಕಿದ್ದಾರೆ ಸರ್. ಈ ಲಾಜಿಕ್ ನ ಯಾರು ಬೇಕಾದ್ರೂ ಹೇಳ್ತಾರೆ ಸರ್. ನಮ್ಗಿಂತ ಮುಂಚೆ ಯಾರಾದ್ರೂ ಹೇಳ್ಬಿಡ್ತಾರೆ ಅಂತ ಲೈವ್ ಅಲ್ಲಿ ರಿಪೋರ್ಟ್ ಮಾಡಿದೆ ಸರ್. ತಪ್ಪಾಗಿದ್ರೆ ಅಂದ್ರೆ ಗುಡ್ ಲಾಜಿಕ್. ಲಾಜಿಕ್ ಇಸ್ ದ ಫಸ್ಟ್ ಎನ್ಮಿ ಆಫ್ ದ ಟ್ರೂತ್. ಆದ್ರೆ ಇದು ಮರ್ಡ್ರೆ ಅಂತ ನೀನು ಆಲ್ರೆಡಿ ಲೈವ್ ಅಲ್ಲಿ ಹೇಳ್ಬಿಟ್ಟಿದ್ಯಾ. ಇದೇನಾದ್ರೂ ಸುಳ್ಳು ಮಾಹಿತಿ ಆದ್ರೆ ನಾವೆಲ್ಲರೂ ಮೂರ್ಖರಾಗ್ತೀವಿ. ಹೂಸ್ ಗೋಯಿಂಗ್ ಟು ಪ್ರೂವ್ ದಿಸ್? ಸರ್, ನೀವು ಪರ್ಮಿಷನ್ ಕೊಟ್ರೆ ಈ ಕೇಸ್ನ ನಾನೇ ಇನ್ವೆಸ್ಟಿಗೇಟ್ ಮಾಡ್ತೀನಿ ಸರ್. ಬಟ್ ಅಂಡರ್ ಒನ್ ಕಂಡೀಷನ್. ಪೊಲೀಸ್ಗಿಂತ ಮುಂಚೆ ಈ ಕೇಸ್ನ ನೀನೇ ಸಾಲ್ವ್ ಮಾಡಬೇಕು. ಎಲ್ಲ ಡೆವಲಪ್ಮೆಂಟು ಮೊದಲು ನನಗೆ ಗೊತ್ತಾಗಬೇಕು. ಎಲ್ಲ ವಿಚಾರ ಫಸ್ಟ್ ನಮ್ ಚಾನೆಲ್ ನಲ್ಲೇ ರಿಪೋರ್ಟ್ ಆಗಬೇಕು. ಓಕೆ? ಶೋರ್ ಸರ್. ಒಳ್ಳೆ ಮನೆ, ಬಾಡಿಗೆ ಅಂತೂ ಸಿಕ್ಕಾಪಟ್ಟೆ ಕಡಿಮೆ, ಆರಾಮಾಗಿರ್ಬೋದು ನೋಡಪ್ಪ ಇಲ್ಲಿ. ಎಲ್ಲಿ ಚುಚ್ಚನ? ಚುಚ್ಚದಲ್ಲ, ಸಿಗ್ಸದು. ಏನ? ಏಯ್ ಏಯ್ ಏಯ್, ಇವನು ಒಳ್ಳೆ ಮಿಂಚ್ ನೋಡಿದ್ರು ಈನಾರು ಸಿರಿ ಕೊಡ್ತೀವಿ. ಅಲ್ಲ, ಈ ದರಿದ್ರ ನೆಟ್ವರ್ಕ್ ಇದಕ್ಕಿಂತ ಲ್ಯಾಂಡ್ ಲೈನೇ ವಾಸಿ ಅಲ್ಲ ಅಮ್ಮ. ಒಂದು 500 ರೂಪಾಯಿ.
ನಾನು ಹೋಗಿ ಕ್ಯಾಂಡ್ಲ್ ತಗೊಂಬರ್ತೀನಿ. ನೀನು KB ಆಫೀಸಿಗೆ ಫೋನ್ ಮಾಡಮ್ಮ. ಎಲ್ಲಿ ಚಿನ್ನು? ಇವತ್ತೊಂದು ಕಾಟ ಯಾವಾಗ. ಹಲೋ ಹಲೋ, KB ಆಫೀಸ್? ಸಾರಿ, ರಾಂಗ್ ನಂಬರ್. ಓ ಸಾರಿ. ಹಲೋ, KB ಆಫೀಸ್? ಮತ್ತೆ ನಾನೇ. ಮತ್ತೆ ನಿಮ್ಗೆ ಕನೆಕ್ಟ್ ಆಯ್ತಾ? ಸಾರಿ ಸಾರಿ. ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ 3 ತಿಂಗಳಾಯ್ತು ಸರ್, ಇನ್ನೂ ಬಂದೇ ಇಲ್ಲ. ಬರುತ್ತಮ್ಮ, ಸ್ವಲ್ಪ ವೆಯ್ಟ್ ಮಾಡಿ. ನನಗೆ ಆಸ್ಟ್ರೇಲಿಯಾದಲ್ಲಿ ಜಾಬ್ ಕನ್ಫರ್ಮ್ ಆಗಿದೆ. ಇನ್ನು 15 ದಿನದೊಳಗೆ ಪಾಸ್ಪೋರ್ಟ್ ಬಂದಿಲ್ಲ ಅಂದ್ರೆ ವೀಸಾ ಬರಲ್ಲ. ಪ್ಲೀಸ್ ಸ್ವಲ್ಪ ಬೇಗ ಮಾಡ್ಕೊಡಿ ಸರ್. ನಿನ್ಗೆ ಯಾರಾದ್ರೂ IAS IPS ಆಫೀಸರ್ಸ್ ಪರಿಚಯ ಇದ್ರೆ ಅವ್ರ ಹತ್ರ ಒಂದು ರೆಕಮೆಂಡೇಶನ್ ಲೆಟರ್ ತಂದ್ಬಿಡು, ನಿನ್ ಕೆಲಸ ಬೇಗ ಆಗೋಗುತ್ತೆ. ಥ್ಯಾಂಕ್ ಯು. ಪಾಪ ಎಷ್ಟು ಜೋರಾಗಿ ಪೆಟ್ಬಿಟ್ಟು ಏನೋ. ಅಯ್ಯೋ, ಆ ಬೋಟಿ ಪ್ಯಾಕೆಟ್ಗಳಿಗೆ ಏನು ಆಗಿರಲ್ಲ ಬಿಡೆ. ಅಲ್ಲ, ಅವನ ಮೇಲೆ ಅಷ್ಟೊಂದು ಕಾಳಜಿ ಇದೆ ಅಂದ್ಮೇಲೆ ನಿನ್ ಪ್ರೀತಿ ವಿಷಯನ ಅವನ ಹತ್ರ ಹೇಳ್ಕೋಬೋದಲ್ಲ. ಒಂದು ಹುಡುಗಿಯಾಗಿ ನಾನ್ ಹೇಗೆ ಹೇಳಿ? ಹಿಂಗೆ ಆದ್ರೆ ನಿಮ್ ಲವ್ ಸ್ಟೋರಿ 30 ವರ್ಷ ಆದ್ರೂ 1 ಇಂಚು ಕೂಡ ಮುಂದಕ್ಕೆ ಹೋಗಲ್ಲ. ಏಯ್ ಹೋಗೆ. ಅದ್ ಸರಿ, ನಿನ್ ಪಾಸ್ಪೋರ್ಟ್ ವಿಷಯ ಏನಾಯ್ತು? ಏನೋ ರೆಕಮೆಂಡೇಶನ್ ಲೆಟರ್ ಬೇಕು ಅಂತಿದ್ದಾರೆ. ನಮಗೆ ಯಾರು ಕೊಡ್ತಾರೆ ಹೇಳು? ನೋಡಿ, ಇವರ ಸಾವು ಸಂಭವಿಸಿ ಸುಮಾರು 29ರಿಂದ 30 ವರ್ಷಗಳು ಕಳೆದಿದೆ. ಆದ್ರೆ ಇದು ಸಹಜವಾದ ಸಾವು ಅಲ್ವೇ ಅಲ್ಲ. ಹೇಗೆ ಹೇಳ್ತೀರಾ? ಇದನ್ನ ಅಬ್ಸರ್ವ್ ಮಾಡಿ. ಒಂದು ಶಾರ್ಪ್ ಆಬ್ಜೆಕ್ಟ್ ಅಂದ್ರೆ ಬುಲೆಟ್ ತರದ ತಾಕಿಯೇ ಈ ಹೋಲ್ ಆಗಿರೋದು. ಇನ್ಫ್ಯಾಕ್ಟ್ ಅದೇ ತರದ ಹೋಲ್ ನೀವು ಈ ಸ್ಕಲ್ಲಲ್ಲೂ ನೋಡಬಹುದು. ಅಂದ್ರೆ ದೀಸ್ ಪೀಪಲ್ ಹ್ಯಾವ್ ಬಿನ್ ಶಾಟ್ ಡೆಡ್. ಮರ್ಡರ್ಸ್ ಅಂತ ಪ್ರೂವ್ ಆಯ್ತು. ಗುಡ್. ಸೊ ದೇರ್ ಇಶ್ಯೂಸ್ ಕ್ಲೋಸ್ಡ್. ನೋ ಸರ್, ಇಟ್ಸ್ ನಾಟ್. ಗಂಡು ಹೆಣ್ಣು ಮರ್ಡರ್ ಎಲ್ಲ ಪ್ರೂವ್ ಆಯ್ತಲ್ಲ, ಇನ್ನೇನಿದೆ? ಅಸ್ಲಿಗೆ ಇವ್ರು ಯಾರು, ಇವ್ರನ್ನ ಮರ್ಡರ್ ಮಾಡಿದ್ಯಾರು ಅಂತ ಗೊತ್ತಾದ್ರೆ ಮಾತ್ರ ಈ ಕೇಸ್ ಸಾಲ್ವ್ ಆದಂಗೆ. ಅದನ್ನ ಹೇಗೆ ತಿಳ್ಕೊತೀಯ? ಅದ್ ನಮಗೆ ಗೊತ್ತಾಗ್ಬೇಕಂದ್ರೆ ಅವ್ರ ಸಾಯಕ್ ಮುಂಚೆ ಹೇಗಿದ್ರು ಅನ್ನೋದು ಮೊದಲು ಗೊತ್ತಾಗ್ಬೇಕು ಸರ್. ಸಾಯಕ್ಕೂ ಮುಂಚೆನಾ? ಅದು ಹೇಗೆ? ಡಿಜಿಟಲ್ 3 ಡೈಮೆನ್ಷನಲ್ ಫೇಶಿಯಲ್ ರೀಕನ್ಸ್ಟ್ರಕ್ಷನ್. ಅಂದ್ರೆ ಸ್ಕಲ್ ಮೇಲೆ ಫೇಸ್ ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದನ್ನ ಹೆಚ್ಚಾಗಿ ಲಾ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಯೂಸ್ ಮಾಡ್ತಾರ. ಆದ್ರೆ ನಾವ್ ಯಾರ ಕೈಲಿ ಮಾಡಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಮಾಡಿಸೋದು? ಏ, ನಮ್ ಜೋಸೆಫ್ ನ ಕೇಳೋಣ. ದುಡ್ಡು ಕೊಡ್ತಾನು. ಹಾಯ್ ಬ್ರೋ, ವಾಟ್ಸ್ ಅಪ್? ಜೋಸೆಫ್, ನನಗೊಂದು ಸ್ಕಲ್ದು ಫೋಟೋ ಕಳ್ಸ್ಕೊಡ್ತೀನಿ. ನೀನೊಂದ್ ಸ್ವಲ್ಪ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡ್ಕೊಡ. Facial reconstruction? ಯಾ. It's difficult, bro. It's not that easy. What if I pay you 10K? 10K is very difficult, bro. ಲವ್ 20,000 ಫೈನಲ್ ಮಾಡ್ಕೊಳ. 20K is very simple, bro. ನಿನ್ಗೆ ಯಾವಾಗ ಬೇಕೆಲ್ಲೂ ಮಾಡೋಣ? ASAP. ಹಲೋ. ಹಲೋ ಶರ್ಮಾ ಅಂಕಲ್. ಸಾರಿ, ರಾಂಗ್ ನಂಬರ್. ಓ ಸಾರಿ. ಒಂದ್ ನಿಮಿಷ. ನಿನ್ನೆ ಸಂಜೆ KB ಆಫೀಸ್ ಅಂತ ಫೋನ್ ಮಾಡಿದ್ದು ನೀವೇ ತಾನೆ? ಹೌದು, ನಾನೇ. ಮತ್ತೆ ನಿಮ್ಗೆ ಕನೆಕ್ಟ್ ಆಯ್ತಾ? ಸಾರಿ ಸಾರಿ. ಶರ್ಮಾ ಅಂಕಲ್? ಅಲ್ಲ ರೀ, ಮತ್ತೆ ನಾನೇ. ಮತ್ತೆ ನೀವೇನಾ? ಏನ್ರಿ, ಯಾವುದೇ ನಂಬರ್ ಡಯಲ್ ಮಾಡಿದ್ರು ಮತ್ತೆ ಮತ್ತೆ ನಿಮ್ಗೆ ಕನೆಕ್ಟ್ ಆಗ್ತಿದೆ. ಇಲ್ಲೂ ಅಷ್ಟೇ, ನಿಮ್ ಫೋನ್ ಬಿಟ್ರೆ ಬೇರೆ ಯಾವ ಫೋನು ಬರ್ತಾ ಇಲ್ಲ. ಹೌದಾ? ನಿಮ್ ಹೆಸರೇನು? ಸುಜಾತ. ಐ ಆಮ್ ಗಣ. ನೀವೇನ್ ಮಾಡ್ಕೊಂಡಿದ್ದೀರಾ? ಟೀಚರ್ ರೀ. ಹೌದು, ಈ ಶರ್ಮಾ ಅಂಕಲ್ ಇಂದ ನಿಮ್ಗೆ ಏನ್ ಕೆಲಸ ಆಗ್ಬೇಕಿತ್ತು? ಪಾಸ್ಪೋರ್ಟ್ ರೀ. ಅಪ್ಲೈ ಮಾಡಿ 3 ತಿಂಗಳಾಯ್ತು, ಇನ್ನೂ ಬಂದಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ರೆಕಮೆಂಡೇಶನ್ ಲೆಟರ್ ಕೇಳ್ತಾ ಇದಾರೆ. 3 ತಿಂಗಳ? ವೆಬ್ಸೈಟ್ ಹೋಗಿ ನಿಮ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿದ್ರೆ ಒಂದು ವಾರದಲ್ಲಿ ಬರಲ್ಲ ಪಾಸ್ಪೋರ್ಟು? ವೆಬ್ಸೈಟು ಆಧಾರ? ಹಾಗಂದ್ರೆ ಅದ್ ಗೊತ್ತಿಲ್ವಾ? ಟೀಚರ್ ಅಂದ್ರೆ ಅದೆಲ್ಲ ಗೊತ್ತಿಲ್ಲ ಅಂದ್ರೆ ಪಾಸ್ಪೋರ್ಟ್ ಕೊಡಲ್ವೇನ್ರಿ? ಏನಕ್ಕೆ ಕೊಡಲ್ಲ, ಕೊಡ್ತಾರೆ. ನೀವೊಂದು ಕೆಲಸ ಮಾಡಿ, ನಾಳೆ ನಾನು ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ನೀವು ಅಲ್ಲೇ ಬಂದ್ಬಿಡಿ. ನನ್ನ ಫ್ರೆಂಡ್ ಅಲ್ಲೇ ಕೆಲಸ ಮಾಡ್ತಾನೆ, 1 ವಾರದಲ್ಲಿ ನಿಮ್ ಕೆಲಸ ಮಾಡಿಸ್ಬೇಡ. ನಿಜನಾ? ಬೆಳಿಗ್ಗೆ 10 ಗಂಟೆಗೆ ಪಾಸ್ಪೋರ್ಟ್ ಆಫೀಸ್ ಹತ್ರ ಬಂದ್ಬಿಡಿ.
ಒಂದ್ ನಿಮಿಷ, ನಾನು ನಿಮ್ಮನ್ನ ಹೇಗೆ ಗುರ್ತಿಡಿಲಿ? ಯೆಲ್ಲೋ ಕಲರ್ ಚೂಡಿದಾರ್ ಹಾಕೊಂಡ್ ಬರ್ತೀನಿ. ಮತ್ ನೀವು? ಬ್ಲಾಕ್ ಶರ್ಟ್ ಬ್ಲೂ ಜೀನ್ಸ್. ಯಾವ್ದಕ್ಕೂ